ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವಾಗ ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಆಂಟಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವರು ಕೂಡ ನಮ್ಮ ನೇಬರ್ ಅವರೇನೆ. ಸೊ ಬಂದು ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಕೆಲಸ ಮುಗೀತು, ಮನೆಯೆಲ್ಲ ಕ್ಲೀನ್ ಆಯಿತು, ಮತ್ತು ದೇವ್ರ ಫೋಟೋಸ್ಗೆಲ್ಲ ಹೂವೆಲ್ಲ ಮುಡಿಸಿ ರೆಡಿ ಮಾಡಿದ್ದಾರೆ. ಮತ್ತು ಸಮಾಧಿ ಹತ್ರ ಎತ್ಕೊಳೋದಕ್ಕೆ ಹೂವು ಕೂಡ ಅದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಅಜ್ಜಿ ನೋಡಿ ಸ್ವಲ್ಪ ಹಾಲಿತ್ತು, ಕಾಫಿ ಕಾಯಿಸ್ತೀನಿ ಅಂತ ಕಾಫಿ ಕಾಯಿಸ್ತಾ ಇದ್ದಾರೆ. ಮತ್ತು ಕೆಳಗಡೆ ಪೂಜೆ ಮಾಡೋದಕ್ಕೆ ಕಿಚನಲ್ಲೇ ನಾವೆಲ್ಲ ಎಡೆ ಇಕ್ಕೋದು, ಸೊ ಅಲ್ಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಮಕ್ಳಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಬಿಟ್ಟಿದ್ವಿ. ಸೊ ಇಬ್ಬರು ಕೂಡ ಆಟ ಆಡ್ತಾಯಿದ್ದಾರೆ, ಪೂರಿ ಮತ್ತು ಪರಿಣಿತ. ಸೊ ಪರಿಣಿತ ಅವ್ರ ಅಮ್ಮ, ಅದು ಅವ್ರ ಹೆಸರು ರೂಪಾ ಅಂತ. ನಮ್ಮ ಪೂರಿ ನೋಡಿ ಕೂಮ್ ತೊಗೊಂಡು ಬಾಚಿರೋ ತಲೆ ಮೇಲೆ ಮತ್ತೆ ಬಾಚ್ಕೊತಾ ಇದ್ದಾಳೆ. ಸೊ ಇವಳನ್ನ ನೋಡಿಕೊಂಡು ಬಾಚ್ಕೊತಾ ಇರೋದು, ನಂತರ ಬಾಚ್ಕೊ ಅಂತ ಅವಳು ಹೇಳ್ತಿದ್ದಾಳೆ. ಅದಕ್ಕೆ ಇವಳು ಹಾಗೆ ಟ್ರೈ ಮಾಡ್ತಿದ್ದಾಳೆ. ಸೊ ಮಕ್ಕಳಿಗೆ ಬೆಳಿಗ್ಗೆ ನಾಷ್ಟಕ್ಕೆ ಅಂತ ಪೂರಿ ಇತ್ತು, ಪೂರಿನೇ ತಿನ್ನಿಸಿದ್ವಿ, ತಿಂದರು. ನಾವು ಕೂಡ ಪೂರಿಗೆ ಸ್ವಲ್ಪ ಕಡಲೆಕಾಯಿ ಚಟ್ನಿ ಮತ್ತು ಕಾಯಿ ಮಿಕ್ಸ್ ಮಾಡಿ ಚಟ್ನಿ ಮಾಡ್ಕೊಂಡಿದ್ವಿ, ಅದನ್ನೇ ತಿಂದ್ವಿ. ಸೊ ಮಕ್ಕಳು ಏನೋ ನೋಡ್ಕೊಂಡು ಆಟಾಡ್ತಾಯಿದ್ದಾರೆ. ಇವಾಗ ಆಂಟಿ ನೋಡಿ ಮೆಣಸಿನ್ಕಾಯಿ ಬಜ್ಜಿಗೆ ರೆಡಿ ಮಾಡ್ತಾಯಿದ್ದಾರೆ. ಇನ್ನೊಬ್ಬರು ಹೆಸರು ಬೇಳೆಗೆ ರೆಡಿ ಮಾಡ್ಕೊಳ್ತಿದ್ದಾರೆ. ಸೊ ನಮ್ಮ ರೂಪಕ್ಕಂತೂ ಫುಲ್ಲು ಅವ್ರದ್ದೇ ಕೆಲಸ, ಅಡುಗೆ ಕೆಲಸ ಎಲ್ಲ. ಸೊ ಮೇಯ್ನ್ ಇನ್ಚಾರ್ಜೇ ಅವರು ಅಂತ ಹೇಳ್ಬೋದು. ಸೊ ಹಾಗೆ ಹೀಗೆ ಏನೋ ಮಾತಾಡ್ಕೊಂಡು ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ರೂಪಕ್ಕ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾರೆ. ಇವಾಗ ಎಡೆಗೆ ಇಕ್ಬೇಕಲ್ಲ, ಸೊ ಅದಕ್ಕೋಸ್ಕರ ಬೌಲ್ಗೆಲ್ಲ ಹಾಕೋತಾ ಇದ್ದಾರೆ. ಸೊ ನಂದು ಸ್ನಾನ ಎಲ್ಲ ಆಗಿತ್ತು, ತಲೆ ಎಲ್ಲ ಬಿಸಿಲು ಸ್ವಲ್ಪ ಒಣಗಿಸ್ಕೊಂಡು ಸಿಕ್ಕೊಡ್ದು ಬಾಚ್ಕೊತಾ ಇದ್ದೀನಿ. ಪೂರ್ವೆಗೆ ಕೊಟ್ಟಿದ್ದೆ ವೀಡಿಯೋ ಮಾಡು ಅಂತ. ಅವಳು ಸಲ ಅಷ್ಟು ಪ್ರಾಪರಾಗಿ ಮಾಡ್ತಾಯಿಲ್ಲ, ಕೈ ಫಿಂಗರ್ ಅಡ್ಡ ಬಂದುಬಿಟ್ಟಿದೆ ಕ್ಯಾಮ್ರಾಗೆ. ಸೊ ಇವರು ಬಂದು ಪಕ್ಕದಲ್ಲಿದ್ದಾರಲ್ಲ, ಇವರು ಪರಿಣಿತ ಅವ್ರ ಡ್ಯಾಡಿ. ಸೊ ಇವಾಗ ತಲೆ ಎಲ್ಲ ಬಾಚಿಕೊಂಡು ಈ ಸಮಾಧಿ ಹತ್ರ ಹೋಗಬೇಕು ಪೂಜೆಗೆ. ಮನೆಯಲ್ಲಿ ಪೂಜೆ ಆಗಿದ ತಕ್ಷಣ ನೋಡಿ, ಅಡುಗೆಗೆ ಇವತ್ತಿನ ದಿನ ಹಪ್ಪಳ, ಬೀನ್ಸು ಮತ್ತು ಕ್ಯಾರೆಟ್ ಹಾಕಿ ಪಲ್ಯ ಮಾಡಿದರು. ಆ್ಯಂಡ್ ವೈಟ್ ರೈಸು, ಒಬ್ಬಟ್ಟು ಮಾಡಲ್ಲ, ಅವ್ರು ಕರಿಗಡುಬು ಥರ ಮಾಡಿದ್ದಾರೆ, ಕರ್ಜಿಕಾಯಿ ಟೈಪು, ಮತ್ತು ಹೆಸರುಬೇಳೆ. ಆಮೇಲೆ ಚಿತ್ರಾನ್ನಕ್ಕೆ ಕಲಸಿ ಇಟ್ಬಿಟ್ಟಿದ್ವಿ, ಬಂದವ್ರಿಗಾಗಿ ಬಡ್ಸೋಕ್ಕೆ ಈಸಿ ಆಗುತ್ತೆ ಅಂತ. ಆ್ಯಂಡ್ ಒಬ್ಬಟ್ಟು ಸಾರು ಕೂಡ ರೆಡಿ ಆಗಿತ್ತು. ಇದ್ರ ಜೊತೆಗೆ ಕರಿಗಡುಬುಗೆ ಕಾಯಿ ಹಾಲು ಕೂಡ ಮಾಡಿದರು. ಬೇಕಾದ್ರೆ ಕಾಯಿ ಹಾಲು ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ತುಪ್ಪ ಹಾಕ್ಕೊಂಡು ತಿನ್ನೋರು ತಿನ್ಬೋದು ಫ್ರೆಂಡ್ಸ್. ಫೈನಲಿ ಅಡುಗೆ ರೆಡಿ ಆಗಿದೆ. ಇವಾಗ ನೋಡಿ, ಅಜ್ಜಿ, ನಾನು ಹೇಳಿದ್ದೆ ಅಜ್ಜಿ ಬಜ್ಜಿ ಮಾಡಬೇಕಾದ್ರೆ ನನ್ನ ಕರೀರಿ ಅಂತ. ಅಜ್ಜಿ ಕರೆದಿಲ್ಲ, ಎಲ್ಲ ಬಜ್ಜಿ ಎಲ್ಲ ಮಾಡಿ ಕಂಪ್ಲೀಟ್ ಆಯಿತು. ಅಜ್ಜಿ ಎಣ್ಣೆಲಿ ಸೋಸ್ತಾ ಇದ್ದಾರೆ, ಅವಾಗ ಹೋಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಅಜ್ಜಿಗೆ ಹೇಳ್ತಾ ಇದ್ದೀನಿ, ನನಗೆ ಕರಿಬೇಕಾಗಿತ್ತಲ್ಲ ಅಜ್ಜಿ, ಯಾಕೆ ಅಜ್ಜಿ ನೀವು ಕರೆದಿಲ್ಲ ಅಂದರೆ, ಬರಬೇಕಲ್ಲಮ್ಮ ನೀನೇ ಅಂದರು. ತಗೋ ತಿನ್ನು ಬಜ್ಜಿನ ಅಂದರು. ನನಗೆ ಬೇಡ ಅಜ್ಜಿ, ತುಂಬ ಖಾರ ಇರುತ್ತೆ ಅಂತ ಹೇಳ್ತಾಯಿದ್ದೆ. ಇಲ್ಲ ತಿನ್ನು ನೋಡು ಚೆನ್ನಾಗಿದೆ ಅಂತಿದ್ರು ಅಜ್ಜಿ. ಪರವಾಗಿಲ್ಲ ನೀವು ತಿನ್ನಿ ಅಂತ ಹೇಳಿದೆ. ನೋಡಿ ಹೊರಗಡೆ ಎಲ್ಲ ಬಿಸಿಲಿದೆ. ಮತ್ತು ಇವರು ಪುರೋಹಿತರು ಕೂಡ ಬಂದಿದ್ದಾರೆ ನೋಡಿ, ಅಲ್ಲಿ ಕುತ್ಕೊಂಡಿದ್ದಾರೆ ಪೂಜೆ ಮಾಡೋದಕ್ಕೆ. ಮತ್ತು ಮಕ್ಕಳು ಗ್ಲಾಸ್ ಬರುತ್ತಲ್ಲ, ಈ ನೀರು ಕುಡಿಯೋ ಗ್ಲಾಸಲ್ಲಿ ಸ್ಟೆಪ್ ಥರ ಇಟ್ಟು ಬಿಲ್ಡಿಂಗ್ ಥರ ಕಟ್ತಾಯಿದ್ದಾರೆ. ಸೊ ನಮ್ಮ ಪೂರ್ವಿ ಕಟ್ಟಿದ್ಲು, ಅದು ಬಿದ್ದೋಯ್ತು. ಅದಕ್ಕೆ ಪರಿಣಿತನ ಇಬ್ಬರು ಕಟ್ಕೊಂಡು ಆಟಾಡ್ತಾಯಿದ್ದಾರೆ. ಅವ್ರಿಗೇನೋ ಒಂಥರ ಖುಷಿ, ಏನೋ ಸಾಧನೆ ಮಾಡ್ದಂಗೆ, ಏನೋ ಅಚೀವ್ ಮಾಡ್ದಂಗೆ ಅವ್ರಿಗೆ ಇಬ್ರಿಗೂ. ಸೊ ಒಬ್ಬರು ನೋಡಿ ಒಬ್ಬರು ಆಟಾಡ್ಕೊಂಡು ಕೂತ್ಕೊಂಡಿದ್ರು, ಸೈಲೆಂಟಾಗಿದ್ದರು. ಸರಿ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಇವಾಗ ನೋಡಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಈ ಕಡೆ ಯಾರು ಫಸ್ಟ್ ಮಾಡ್ತೀರಿ ನೋಡೋಣ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಗೆದ್ದರೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೆ ಇಬ್ಬರು ಟ್ರೈ ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ. ಇಬ್ಬರು ಕೂಡ ಚೆನ್ನಾಗಿ ಆಟಾಡ್ತಾಯಿದ್ದಾರೆ ನೋಡಿ. ಇವಾಗ ನಾವು ಸಮಾಧಿ ಹತ್ರ ಬಂದಿದ್ದೀವಿ. ನಮ್ಮ ಅಣ್ಣ ಇದು ಹೂವೆಲ್ಲ ಮುಡಿಸಿ ಬಾಳೆ ಕಂಬ ಎಲ್ಲ ಇಟ್ಟು, ಅದಕ್ಕೆ ಇದು ಮಾವಿನ ಸೊಪ್ಪೆಲ್ಲ ಇಟ್ಟಿದ್ದಾರೆ. ಮತ್ತೆಲ್ಲ ಸಮಾಧಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ರು. ಇವಾಗ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಸ್ವಲ್ಪ ಜನ ಕೂಡ ಬಂದಿದ್ದರು ಊರಿನವರು ಪೂಜೆಗೆ. ಮಕ್ಕಳು ಕೂಡ ಆಟಾಡ್ತಾಯಿದ್ದಾರೆ ನೋಡಿ. ಇದೇ ಹೊಲದಲ್ಲೇ ನಾವು ಮಣ್ಣು ಮಾಡಿದ್ದು ನಮ್ಮ ಮಾವನವ್ರನ್ನ. ಸೊ ಅಲ್ಲಿ ಶೆಡ್ ಕಟ್ಟಿ ಗೋರಿ ಇಲ್ಲ ಸಮಾಧಿ ಹೊಸ್ದಾಗಿ ಕಟ್ಟಿದ್ದಾರಲ್ಲ, ಸೊ ಪೂಜೆ ಮಾಡಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಇವತ್ತಿನ ದಿನ ಕಾರ್ಯ ಮಾಡ್ತಾಯಿದ್ದಾರೆ. ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್ ಅಲ್ಲಿ ಹೊಲದಲ್ಲಿ. ಯಾಕಂದರೆ ಈ ಕಡೆ ಎಲ್ಲ ಸಖತ್ತು ಬಿಸಿಲು ಬೆಂಗಳೂರಿಗಿಂತ. ಏನು ಮಾಡೋಕ್ಕಾಗಲ್ಲ, ಹೊರಗಡೆ ಎಲ್ಲ ಸ್ವಲ್ಪ ಬಿಸಿಲು. ಬೆಂಗಳೂರೇ ಬೆಟರ್ ಅಂತ ಹೇಳ್ಬೋದು ನನ್ನ ಪ್ರಕಾರ. ನೋಡಿ ಹಣ್ಣು ಮತ್ತು ನಾವೇನು ಎಡೆ ಮಾಡಿದ್ವಿ ಅದು ಕೂಡ ತಂದಿಟ್ಟಿದ್ದೀವಿ. ಪೂಜೆ ಮಾಡ್ತಾಯಿದ್ದಾರೆ ಈಗ ಇವರು. ಈ ಥರ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ನಮ್ಮ ಕಡೆ. ಮತ್ತು ಅದೇ ದೀಪ ಕೂಡ ಹಚ್ಚಿದ್ದಾರೆ. ಈ ದೀಪ ಆಳಬಾರ್ದು ಅಂತ ಅವರು ಗೂಡು ಥರ ಕಟ್ಸಿದ್ದಾರೆ. ಈಗ ಪೂಜೆ ಅವ್ರದ್ದು ಮಾಡಾಯಿತು. ಇವಾಗ ನಮ್ಮ ರೂಪಾ ಅಕ್ಕ ಮತ್ತು ಮಗಳು ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ದಾರೆ.
ನಾವು ಶಿರಾಯಿಂದನೇ ಹಣ್ಣು ಹೂವು ತರಕಾರಿ ಎಲ್ಲ ತೊಗೊಂಡೋಗಿದ್ದಕ್ಕೆ ಈಸಿ ಆಯಿತು. ಯಾಕಂದರೆ ತುಂಬ ಫ್ರೆಶ್ ಆಗಿತ್ತು ಹೂವು ಎಲ್ಲ. ಅಲ್ಲಿ ಈ ಥರ ಸಿಗುತ್ತೋ ಇಲ್ವೋ ಅಂದ್ಕೊಂಡು ಅಲ್ಲೇ ತೊಗೊಂಡ್ಬಿಟ್ವಿ. ನೋಡಿ ಪರಿಣಿತ ನಾನು ಪೂಜೆ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾಳೆ. ಅವ್ರ ಡ್ಯಾಡಿ ಕೂಡ ಬಂದರು ಪೂಜೆ ಮಾಡೋಕ್ಕೆ. 3 ಜನ ಸೇರ್ಕೊಂಡು ಮಾಡ್ತಾಯಿದ್ದಾರೆ. ನೆಕ್ಸ್ಟು ನಾನು ಮಾಡೋಣ ಅಂತ ಹಾಗೆ ಸೈಡಲ್ಲಿ ನಿಂತಿದ್ದೆ. ಈಗ ನಾನು ಪೂಜೆ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಮಾಡಿ ಆಗ ಮಾಡಿ ಅಂತ ಹೇಳ್ಕೊಡ್ತಿದ್ರು ಅಲ್ಲಿ ಅಜ್ಜಿ. ಸೊ ಇವಾಗ ನಾನು ಪೂಜೆ ಕೂಡ ಮಾಡಿ ಮುಗಿಸಾಯಿತು. ಇನ್ನೂ ತುಂಬ ಜನ ಇದ್ದರು ಪೂಜೆ ಮಾಡೋರು, ಯಾರು ಬೇಕಾದ್ರೂ ಮಾಡ್ಬೋದಿತ್ತು. ಅಜ್ಜಿ ಕೂಡ ಬಂದು ನಾನು ಪೂಜೆ ಮಾಡ್ತೀನಿ ಅಂತ. ಸರಿ ನಾನು ಪೂಜೆ ಮಾಡಿ ಅಲ್ಲೇ ತೆಂಗಿನಕಾಯಿಗೆ ಗಂಧದ ಕಡ್ಡಿ ಸಿಕ್ಸ್ಬಿಟ್ಟು ಸೈಡಿಗೆ ಬಂದೆ. ಈಗ ಅಜ್ಜಿ ಮಾಡ್ತಾಯಿದ್ದಾರೆ ನೋಡಿ. ಎಲ್ಲರೂ ಪೂಜೆ ಮಾಡಿ ಆಮೇಲೆ ಊಟಕ್ಕೆ ಹೋದ್ವಿ. ಊಟ ಮಾಡೋರು ಮಾಡ್ತಾಯಿದ್ರು. ಸೊ ನಾನು ಕೂಡ ಊಟಕ್ಕೆಲ್ಲ ಬಡಿಸ್ತಾ ಇದ್ದೆ. ಆಲ್ರೆಡಿ ಒಂದು ಟ್ರಿಪ್ ಊಟ ಆಯಿತು. ಈಗ ಪೂರ್ವಿಗೆ ಊಟ ಮಾಡಿಸೋಣ ಅಂತ ಪೂರ್ವಿಗೆ ಊಟ ಮಾಡಿಸ್ತಿದ್ದೀನಿ. ಟೈಮ್ ಬಂದು 1:30 ಆಗಿತ್ತು. ಲೇಟ್ ಆಗುತ್ತೆ, ಫಸ್ಟು ಮಕ್ಳಿಗೆ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ಪೂರ್ವಿಗೆ ಊಟ ಮಾಡಿಸಿ ನಾನು ಊಟಕ್ಕೆ ಕೂತ್ಕೊಂಡೆ. ಸೊ ನಾನು ಹಾಗೆ ಎಲೆ ಹಾಕ್ಕೊಳ್ಳಿಲ್ಲ, ಹಾಗೆ ತಟ್ಟೆಗೆ ಹಾಕ್ಕೊಂಡೆ. ಮತ್ತು ಇದು ಲಾಸ್ಟ್ ಬಂತಿಲ್ಲಿ ಜನ ಬರ್ತಾನೆ ಇದ್ರು. ಇನ್ನು ಇದು ಲಾಸ್ಟು ಊಟ ಮಾಡ್ತಾಯಿದ್ದೆ. ನಂದು ಮತ್ತು ಪೂರ್ವಿದೆಲ್ಲ ಊಟ ಆಯ್ತಲ್ವ, ಸರಿ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಬಂದೆ. ನೆನ್ನೆಯಿಂದ ಹೂವು ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ, ಬಟ್ ಟೈಮೇ ಇರಲಿಲ್ಲ, ತುಂಬ ಕೆಲಸಗಳಿತ್ತು. ಸೊ ಇನ್ನೇನು ಊಟ ಎಲ್ಲ ಆಯ್ತಲ್ಲ, ಇನ್ನೇನು ಸಂಜೆ ಹೊರಡಬೇಕಲ್ಲ 5 ಗಂಟೆ ಮೇಲೆ ಅಂದ್ಬಿಟ್ಟು ಸ್ವಲ್ಪ ಹೂವು ಕಿತ್ಕೊಳ್ಳೋಣ ಅಂತ ಬಂದ್ವಿ. ನಾನು ಕೀಳ್ತೀನಿ ಅಂದೆ, ಪೂರ್ವಿ ಇಲ್ಲ ನಾನೇ ಕಿತ್ಕೊಡ್ತೀನಿ ಮಮ್ಮಿ ಅಂದ್ಲು. ಸರಿ ಕೀಳಮ್ಮ ಅಂತಂದೆ. ಅದು ಒಂದೇ ಹೂವು ಕೀಳ್ತಾ ಇದ್ದಾಳೆ. ಹಿಂದೆಯಿಂದ ಸ್ವಲ್ಪ ಲೈಟಾಗಿ ಹಾಲು ಥರ ಇತ್ತು ಹೂವದ ಹಿಂದೆಗಡೆ. ಏನೂ ಆಗೋಲ್ಲ ಕಿತ್ಕೊ ಅಂತ ಹೇಳ್ತಾ ಇದ್ದೀನಿ ನಾನು. ಅವಳೆಲ್ಲ ಕಂಪ್ಲೀಟಾಗಿ ಕಿತ್ಕೊಂಡ್ಳು. ಫ್ರೆಂಡ್ಸ್, ಫಂಕ್ಷನ್ ಎಲ್ಲ ಮುಗೀತು. ಈಗ ನಾವು ಬೆಂಗಳೂರಿಗೆ ಹೊರಡಬೇಕು. ಈಗ ಟೈಮ್ 5 ಗಂಟೆ 5 ಕಾಲ ಆಗಿದೆ. ಇವಾಗ ಹೋದ್ರೂ ಕೂಡ ನಾವು ಬೆಂಗಳೂರು ರೀಚ್ ಆಗೋಷ್ಟರಲ್ಲಿ ಒಂದು 10-11 ಗಂಟೆ ಆಗ್ಬೋದು. ಇವರೆಲ್ಲ ಇಲ್ಲಿರೋರು ಖುಷಿ ಫ್ರೆಂಡ್ಸ್ ಇವರು ಎಲ್ಲ ಅಲ್ವಾ ಖುಷಿ? ಊರಿ ಸೊ ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಹಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವರೆಲ್ಲ ಖುಷಿ ಫ್ರೆಂಡ್ಸು. ಇವ್ರ ಮಕ್ಕಳೆಲ್ಲ ಸ್ಕೂಲ್ ಮುಗಿಸ್ಕೊಂಡು ಬರೋದು 5 ಗಂಟೆ ಆಗುತ್ತೆ. ಸೊ ಅದಕ್ಕೆ ಮಕ್ಕಳಿಗೆ ಎಲ್ಲ ಸಪ್ರೇಟಾಗಿ ತೆಗೆದಿಟ್ಟಿದ್ವಿ ಊಟ ಎಲ್ಲ. ಸೊ ಮಕ್ಕಳೆಲ್ಲ ಬಂದ್ರಲ್ಲ, ಊಟಕ್ಕೆ ಇಟ್ಕೊಟ್ಟಿದ್ವಿ. ಒಳಗಡೆ ತುಂಬ ಸೆಕೆ ಅಂತ ಹೊರಗಡೆನೇ ಕುಡಿಸಿದ್ದೀವಿ. ಮತ್ತು ತಣ್ಣಗಿಚ್ಚಿ ಗಾಳಿ ಬರ್ತಾ ಇತ್ತಲ್ವ, ಸೊ ಅದಕ್ಕೋಸ್ಕರ ನಾವು ಕೂಡ ಇನ್ನೇನು ಹೊರಡಬೇಕಾಗಿತ್ತು ಬೆಂಗಳೂರಿಗೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ವಿ. ಮತ್ತು ರೂಪಾ ಅಕ್ಕ ಮತ್ತು ಅವರ ಅಮ್ಮ ಕೂಡ ರೆಡಿಯಾಗಿದ್ದರು. ಸೊ ಇವಾಗ ಹೊರಡ್ತಾ ಇದ್ವಿ ಬೆಂಗಳೂರಿಗೆ. ಎಲ್ರಿಗೂ ಬಾಯ್ ಮಾಡ್ತಾಯಿದ್ವಿ. ನೋಡಿ ಫ್ರೆಂಡ್ಸ್, ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.